ಹಲೋ ಸ್ನೇಹಿತರ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರೇಷನ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಗುಡ್ ನ್ಯೂಸ್ ಇದೆ. ಯಾರೆಲ್ಲ ರೇಷನ್ಗಳು ತಿದ್ದುಪಡಿ ಮಾಡಿಸ್ಕೊಳ್ಬೇಕು, ಯಾರೆಲ್ಲ ಹೊಸದಾಗಿ ರೇಷನ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತವರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ. 2 ಗಂಟೆಗಳ ಕಾಲ ಮಾತ್ರ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಅದೇ ರೀತಿ ಇವತ್ತು ಒಂದು ದಿನ ಮಾತ್ರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ಯಾವ ಡಿಸ್ಟಿಕ್ಗಳಿಗೆ ಯಾವ್ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ತಿದ್ದುಪಡಿ, ಅದೇ ರೀತಿ ತಿದ್ದುಪಡಿಗೆ ದಾಖಲಾತಿಗಳು ಏನೇನು ಬೇಕು, ಅದೇ ರೀತಿ ಫುಲ್ ಡೀಟೇಲ್ ಆಗಿ ಇದ್ರ ಬಗ್ಗೆ Z ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಎಂಥವ್ರು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೋದು, ಎಂಥವ್ರು ತಿದ್ದುಪಡಿನ ಮಾಡಿಸ್ಕೊಳ್ಳೋದಕ್ಕೆ ಬಿಟ್ಟಿರೋದು, ಅದೇ ರೀತಿ ಇದ್ರ ಬಗ್ಗೆ ಫುಲ್ Z ಮಾಹಿತಿಯನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ನಮಗೂ ಸ್ವಲ್ಪ ಮೋಟಿವೇಟ್ ಸಿಗ್ದಂಗೆ ಆಗುತ್ತೆ, ಅಷ್ಟೇನೇನು ಸಿಗೋದಿಲ್ಲ, ಅರ್ಥ ಆಯ್ತಾ? ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಅದರಲ್ಲಿ ಕೆಲವೊಂದು ಬೇರೆ ಬೇರೆ ರೀತಿಯ ಒಂದು ತಿದ್ದುಪಡಿಗಳಿರ್ತವೆ, ಅರ್ಥ ಆಯ್ತಾ? ಮೇಯ್ನಾಗಿ ಯಾವ್ಯಾವ ರೀತಿ ತಿದ್ದುಪಡಿಗಳಿರ್ತವೆ, ಸೇರ್ಪಡೆ ಆಗಿರ್ಬೋದು, ಅಥವಾ ಡಿಲೀಟ್ ಮಾಡಿಸೋದಾಗಿರ್ಬೋದು, ಅಥವಾ KYC ಮಾಡಿಸೋದಾಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದು, ಸೊಸೈಟಿ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದು, ಅದೇ ರೀತಿ ಫೋಟೋ ಚೇಂಜ್ ಮಾಡಿಸ್ಕೊಳ್ಳೋದು, ನಿಮ್ಮ ವಯಸ್ಸು ಚೇಂಜ್ ಮಾಡಿಸ್ಕೊಳ್ಳೋದು, ಗಂಡನ ಹೆಸರು, ಅಡ್ರೆಸ್ಸು A to Z ಎಲ್ಲನೂ ಸಹ ಚೇಂಜ್ ಮಾಡಿಸ್ಕೊಳ್ಬೋದು. ಅದು ಯಾವ ರೀತಿ ಚೇಂಜ್ ಮಾಡಿಸ್ಕೊಳ್ಬೋದು, ಯಾವ್ಯಾವುದಕ್ಕೆ ಯಾವ್ಯಾವ ದಾಖಲಾತಿಗಳು ಕೇಳಬಹುದು. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಮೇಯ್ನಾಗಿ ಸೇರ್ಪಡೆ ಮಾಡಿಸ್ಕೊಳ್ತೀವಿ ಅಂದರೆ ಮೇಯ್ನಾಗಿ ನಿಮ್ಗೆ ಬೇಕಾಗಿರುವಂಥ ಒಂದು ದಾಖಲಾತಿಗಳು ಆಧಾರ್ ಕಾರ್ಡು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಕಡ್ಡಾಯವಾಗಿರಬೇಕು, ಕರೆಕ್ಟಾಗಿರಬೇಕು. ಇದು ಅರ್ಥ ಆಯ್ತಾ? ಇದು ಆಧಾರ್ ಕಾರ್ಡು, ಕ್ಯಾಸ್ಟು, ಇನ್ಕಮ್ ಮತ್ತು ಇಷ್ಟು ಒಂದು ದಾಖಲಾತಿಗಳು ಒಂದು 6 ವರ್ಷದ ಮೇಲ್ಪಟ್ಟವ್ರಿಗೆ ಇದು ಕೇಳುವಂಥದ್ದು. 6 ವರ್ಷದ ಒಳಪಟ್ಟವ್ರಿಗೆ ಯಾವ್ಯಾವ ದಾಖಲಾತಿಗಳು ಅಂದರೆ ಮೇಯ್ನಾಗಿ ಒಂದು ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್, ಅದಕ್ಕೆ ಲಿಂಕ್ ಆಗಿರುವಂಥದ್ದು ಮೊಬೈಲ್ ನಂಬರು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಕಂಪಲ್ಸರಿಯಾಗಿ ಸೇರ್ಪಡೆಗೆ ಇರಲೇಬೇಕು. ನೀವೇನಾದರೂ ಡಿಲೀಟ್ ಮಾಡಿಸ್ಕೊಳ್ತೀನಿ ಅಂದರೆ ಒಂದು ಮದುವೆ ಆಗಿ ಗಂಡನ ಮನೆಗೆ ಏನಾದರೂ ಹೋಗಿದ್ರೆ ಅವ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ಇಷ್ಟು ದಾಖಲಾತಿಗಳು ಕಡ್ಡಾಯವಾಗಿ ಇರಲೇಬೇಕು. ಅದೇ ರೀತಿ ಮೇಯ್ನಾಗಿ ಇನ್ನೊಂದು ಏನಪ್ಪ ಅಂದರೆ ನೀವೇನಾದರೂ ಡೆತ್ ಆಗಿ ಅವ್ರನ್ನ ಡಿಲೀಟ್ ಮಾಡ್ಸೋಕೆ ಏನಾದರೂ ಹೋದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೇಳುವಂಥ ಒಂದು ಸಾಧ್ಯತೆ, ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ, ಅರ್ಥ ಆಯ್ತಾ? ಈಗ ಪ್ರೆಸೆಂಟ್ ಎಂಥವ್ರಿಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಬಿಟ್ಟಿರೋದು, ಮೇಯ್ನಾಗಿ ಮೆಡಿಕಲ್ ಎಮರ್ಜೆನ್ಸಿ ಯಾರಿಗಿದೆಯೋ ಅಂಥವ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಅದೇ ರೀತಿ ಏನಾದರೂ ಒಂದು ಹೆಲ್ತ್ ಇಶ್ಯೂಗಳಿದ್ರೆ ಅಂಥವ್ರು ಮಾಡಿಸ್ಕೊಳ್ಳಿ ಅಂತ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಹೊಸ ಅರ್ಜಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಪ್ರತಿಯೊಬ್ಬರು ಮಾಡಿಸ್ಕೊಳ್ಳೋದಕ್ಕಂತಾನೆ ದಯವಿಟ್ಟು ನೆಕ್ಸ್ಟು ಒಂದು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಎಲ್ಲ ಕ್ಲಿಯರ್ ಆದಮೇಲೆ ಬಿಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಏಪ್ರಿಲ್ 1ನೇ ತಾರೀಕು ಬಿಡ್ತೀವಿ ಅಂತ ಒಂದು ನೋಟಿಸನ್ನು ಅಂದರೆ ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಆದರೆ ಅವತ್ತಿನ ದಿನ ಯಾರೂ ಸಹ ಬಿಡಲಿಲ್ಲ, ಅರ್ಥ ಆಯ್ತಾ? ಏನಕ್ಕೋಸ್ಕರ ಅಂದರೆ ಎಲೆಕ್ಷನ್ ಪರ್ಪಸ್, ಅಂದರೆ ಎಲೆಕ್ಷನ್ ಉದ್ದೇಶದಿಂದ ಬಿಟ್ಟಿಲ್ಲ. ಬಟ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಎಲ್ಲ ಕ್ಲಿಯರ್ ಆದಮೇಲೆ ಪ್ರತಿಯೊಬ್ಬರಿಗೂ ಸಹ ಒಂದು ತಿದ್ದುಪಡಿಗೂ ಅವಕಾಶ ಕೊಡ್ತಾರೆ, ಸೇರ್ಪಡೆಗೂ ಅವಕಾಶ ಕೊಡ್ತಾರೆ. ಅದೇ ರೀತಿ ನಿಮ್ಗೇನಾದರೂ ಒಂದು ಸಮಸ್ಯೆಗಳಿದ್ರೆ ರೇಷನ್ ಕಾರ್ಡಲ್ಲಿ ಎಲ್ಲನೂ ಸಹ ಸರಿಪಡಿಸ್ಕೊಳ್ಬೋದು. ಅದೇ ರೀತಿ ಹೊಸದಾಗಿ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಥ ಆಯ್ತಾ? ಇಷ್ಟು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟು ಮ್ಯಾಟ್ರ್ ಹೇಳಿದ್ದೀನಲ್ಲ, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಎಂಥವ್ರು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ, ಅದು ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ನೀವೇನಾದರೂ ಅಂಥವ್ರು ಅಲ್ಲದೆ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಅಪ್ರೂವಲ್ ಅಂತೂ ಮಾಡೋದಿಲ್ಲ, ಅರ್ಥ ಆಯ್ತಾ? ಬಟ್ ಇವಾಗ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ರೆ ಕೂಡಲೇ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಡ್ತಾರೆ, ಅರ್ಥ ಆಯ್ತಾ? ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಡ್ತಾರೆ, ಇಮಿಡಿಯೇಟ್ಲಿ, ಅರ್ಥ ಆಯ್ತಾ? ಇಮಿಡಿಯೇಟ್ಲಿ ಹೇಳ್ತಾ ಇರೋದು ನಾನು, ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಳ್ತಾರೆ. ಆದಷ್ಟು ಬೇಗ ಅಪ್ರೂವಲ್ ಮಾಡ್ಕೊಳ್ತಾರೆ. ಈ ಅಪ್ರೂವಲ್ ಯಾವ ಟೈಮ್ದೆಲ್ಲ ಮಾಡ್ತಾರೆ, ಯಾವ ದಿನಾಂಕದೊಂದು ಮಾಡ್ತಾರೆ, ಇದರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಇವತ್ತೇ ನಾನು ಒಂದು ರೆಡಿ ಮಾಡಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು, ಮೆಡಿಕಲ್ ಎಮರ್ಜೆನ್ಸಿ ಇರೋರ್ಗೂ ಮಾತ್ರ ಹೇಳ್ತಿರೋದು. ಅಂಥವ್ರೇನಾದರೂ ರೇಷನ್ ಕಾರ್ಡು ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಅಪ್ರೂವಲ್ ಮಾಡಿಸ್ಕೊಳ್ಬೋದು. ಅದಕ್ಕೊಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಇಂತಹ ಒಂದು ಟೈಮಿಂಗ್ಸ್ನಲ್ಲೇ ಹೋಗಿ ನೀವು ಅರ್ಜಿಯನ್ನು ಅಪ್ರೂವಲನ್ನು ಮಾಡಿಸ್ಕೊಳ್ಬೇಕು ಅಂತ ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಇವಾಗಿನ ಈ ವಿಡಿಯೋದಲ್ಲಿ ಯಾವ್ಯಾವ ಡಿಸ್ಟಿಕ್ಗಳಿಗೆ ಯಾವ್ಯಾವ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ತಿದ್ದುಪಡಿ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ಸ್ಗಳು ಬರ್ಬೋದು. ಅದೇ ರೀತಿ ಇದನ್ನು ಒಂದು ಅಪ್ಲಿಕೇಶನ್ಸ್ಗಳು ಎಲ್ಲಿ ಬಿಡಬಹುದು. ಈಗ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕೇವಲ ಇಂತಹ ಒಂದು ಸೇವಾ ಕೇಂದ್ರಗಳಿಗೆ ಮಾತ್ರ ಕೊಡ್ತಿದ್ದಾರೆ, ಅಥವಾ ಪಬ್ಲಿಕ್ ಲಾಗಿನ್
ಸೆಂಟರ್ಗಳಲ್ಲಿ, CSC ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ಪ್ರತಿಯೊಂದು ಎಲ್ಲ ಸೈಬರ್ಗಳಲ್ಲೂ ಬಿಡ್ತಾ ಇದ್ದಾರೆ. ಮೇಯ್ನ್ ಆಗಿ ಪಬ್ಲಿಕ್ ಲಾಗಿನಲ್ಲೂ ಬಿಟ್ಟರೆ ಎಲ್ಲ ಸೈಬರ್ಗಳಲ್ಲೂ ಬಿಟ್ಟಾಗೇನೆ CSC ಸಪ್ರೇಟ್ ಅಲ್ಲ, ಒಂದು ಗ್ರಾಮನ್ ಸಪ್ರೇಟ್ ಅಲ್ಲ, ಇನ್ನೊಂದು ಕರ್ನಾಟಕ ಒಂದು ಸಪ್ರೇಟ್ ಅಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಮೇಯ್ನಾಗಿ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು. ಅದೇ ರೀತಿ ಮೇಯ್ನಾಗಿ ಇನ್ನೊಂದೇನಪ್ಪ ಅಂದರೆ ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಎಲ್ಲ ಒಂದು ಪಬ್ಲಿಕ್ ಸೈಬರ್ಗಳಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೊಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಕೇವಲ 2 ಗಂಟೆಗಳ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಡಿಸ್ಟಿಕ್ಕಿಗೂ ಸಹ 2 ಗಂಟೆಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಮೇಯ್ನಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ತಿದ್ದುಪಡಿ ಬಿಡೋದಕ್ಕಿಂತ ಮುಂಚೆ ಒಂದು ಸರ್ವರ್ಗಳನ್ನು ಡಿವೈಡ್ ಮಾಡ್ತಾರೆ ಈಗ. ಅರ್ಥ ಆಯ್ತಾ? ಈಗ ಮಾಡ್ತಾ ಇದ್ದಾರೆ. ಒಂದು ರೀಸೆಂಟಾಗಿ ಒಂದು ಎಲೆಕ್ಷನ್ ಎಲ್ಲ ಆದಮೇಲೆ ಈ ಥರ ಒಂದು ಡಿವೈಡ್ ಮಾಡಿ ಬಿಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅರ್ಥ ಆಯ್ತಾ? ಯಾಕೆಂದರೆ ಸರ್ವರ್ ಇಶ್ಯೂ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಏನು ವರ್ಕ್ ಆಗದೆ ಇರೋ ಒಂದು ಕಾರಣದಿಂದ ಒಂದು ಸಪ್ರೇಟ್ ಆಗಿ ಬಿಡ್ತಾರೆ. ಮೊದಲನೇ ಸರ್ವರು, ಸೆಕೆಂಡ್ ಸರ್ವರು ಮತ್ತು ಥರ್ಡ್ ಸರ್ವರ್. ಅರ್ಥ ಆಯ್ತಾ? ಮೈನಾಗಿ ಮೊದಲನೇ ಸರ್ವರು 12ರಿಂದ 2 ಗಂಟೆ ತನಕ ಬಿಡ್ತಾರೆ. ಮೈನಾಗಿ ಎರಡನೇ ಸರ್ವರು ಒಂದು 2 ಗಂಟೆಯಿಂದ ಹಿಡಿದು 4 ಗಂಟೆ ತನಕ ಬಿಡ್ತಾರೆ. ಅದೇ ರೀತಿ ನೆಕ್ಸ್ಟು ಥರ್ಡ್ ಸರ್ವರು 4ರಿಂದ 6 ಗಂಟೆ ತನಕ ಬಿಡ್ತಾರೆ. ಅರ್ಥ ಆಯ್ತಾ? ಫಸ್ಟು ಸರ್ವರಲ್ಲಿ ಯಾವ ಡಿಸ್ಟಿಕ್ಗಳು ಬರ್ತದೆ, ಮೈನಾಗಿ ಫಸ್ಟು ಸರ್ವರಲ್ಲಿ ನೀವು ಯಾವ ಡಿಸ್ಟಿಕ್ ಬರ್ತದೆ ಅಂತ ನೋಡೋದಾದರೆ ಬೆಂಗಳೂರು ಅರ್ಬನ್ನು, ರೂರಲ್ಲು, ಸಿಟಿ ಬರ್ತದೆ. ಓನ್ಲಿ ಬೆಂಗಳೂರು ಸಂಬಂಧಪಟ್ಟಿರುವಂಥ ಒಂದು ರೇಷನ್ ಕಾರ್ಡ್ಗಳು ನಿಮ್ಮ ಹತ್ರ ಇದ್ದರೆ ಒಂದು ಕೂಡಲೇ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನೀವೇನಾದರೂ ಸೆಕೆಂಡ್ ಸರ್ವರಲ್ಲೇ ಏನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಡಿಸ್ಟಿಕ್ಗಳು ಸೆಕೆಂಡ್ ಸರ್ವರ್ ಅಂಡರಲ್ಲಿ ಬರುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೆಕೆಂಡ್ ಸರ್ವರು ಡಿಸ್ಟಿಕ್ಗಳಿಗೆ ಯಾವ್ಯಾವ ಬರಬಹುದು ಅಂದರೆ ಮೈನಾಗಿ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ಅದೇ ರೀತಿ ವಿಜಯಪುರ. ಇಷ್ಟು ಡಿಸ್ಟಿಕ್ಗಳು ಒಂದು ಸೆಕೆಂಡ್ ಸರ್ವರಲ್ಲಿ ಬಂದರೆ ಮೈನಾಗಿ ಒಂದು 3ನೇ ಸರ್ವರಲ್ಲಿ ಯಾವ ಡಿಸ್ಟಿಕ್ಗಳು ಬರ್ತವೆ ಅಂದರೆ ತುಂಬ ಇಂಪಾರ್ಟೆಂಟ್, ಗಮನ ಕೊಟ್ಟು ನೋಡಿ. ಅರ್ಥ ಆಯ್ತಾ? ಯಾವ್ಯಾವ ಟೈಮಿಂಗ್ಸನ್ನು ಶೆಡ್ಯೂಲ್ ಚೇಂಜ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದೇ ರೀತಿ 3ನೇ ಸರ್ವರ್ ಯಾವ್ದು ಬರುತ್ತೆ ಅಂದರೆ ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ. ಅರ್ಥ ಆಯ್ತಾ? ಇಷ್ಟು ಡಿಸ್ಟಿಕ್ಗಳು 3ನೇ ಸರ್ವರ್ ಅಂಡರಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಾನು ಹೇಳಿರುವಂಥ ಒಂದು ಟೈಮಿಂಗ್ಸ್ನಲ್ಲಿ ನೀವು ಅಟೆಂಡನ್ನು ಮಾಡಬಹುದು. ಅರ್ಥ ಆಯ್ತಾ? ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಫಸ್ಟ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ. ಮೊದಲನೇ ಸರ್ವರು ಬೆಂಗಳೂರು ಅರ್ಬನ್ನು ಮತ್ತು ಸಿಟಿ ರೂರಲ್ಲು, ಇದು ಸುಮಾರು 12ರಿಂದ 2 ಗಂಟೆ ತನಕ ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮೇಯ್ನಾಗಿ ಇನ್ನೊಂದು ಯಾವುದೋ ಅಂದರೆ ಸೆಕೆಂಡ್ ಸರ್ವರು ನಾನು ಹೇಳಿರುವಂಥ ಒಂದು ಡಿಸ್ಟಿಕ್ಗಳನ್ನ ಲೀಸ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ರಿಪೀಟೆಡ್ ಆಗಿ ಮತ್ತೆ ವಿಡಿಯೋ ಪುನಃ ನೋಡಿ. ಅರ್ಥ ಆಯ್ತಾ? ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ಅರ್ಥ ಆಗೋದಿಲ್ಲ. ಸೆಕೆಂಡ್ ಸರ್ವರು 2 ಗಂಟೆಯಿಂದ ಹಿಡಿದು 4 ಗಂಟೆ ತನಕ ಕೊಟ್ಟಿದ್ದಾರೆ. ಅದೇ ರೀತಿ ಮೂರನೇ ಸರ್ವರು ಸುಮಾರು ಒಂದು 4 ಗಂಟೆಯಿಂದ ಹಿಡಿದು 6 ಗಂಟೆ ತನಕ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು, CSC ಸರ್ವಿಸ್ ಸೆಂಟರ್ಗಳಾಗಿರ್ಬೋದು, ಅಲ್ಲಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ನಿಮ್ಗೇನಾದರೂ ಲಿಂಕ್ಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡಿ. ನಾನು ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ನನ್ನ ಪ್ರಯತ್ನ ಪಡ್ತೀನಿ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಹೊಸ್ದಾಗಿ ಆಗಿರ್ಬೋದು ತಿದ್ದುಪಡಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಟೈಮಿಂಗ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ತಿದ್ದುಪಡಿ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.